ಕಂಪ್ಲೀಟ್ಲಿ ಇಷ್ಟೊತ್ತು ದಿನ ಆದಮೇಲೆ ಬಂದ್ವಿ. ಆದ್ರೆ ಒಂದು ಮಣ ಭಾಳ ಅಂದ್ರೆ ಭಾಳ ಹಾತುರಾಗತೈತಿ. ಅದು ಏನಂತಂದ್ರೆ ಒಂದು ದೊಡ್ಡ ಆಸೆ ಅಂತಂದ್ರೂ ತಪ್ಪಾಗಿಲ್ಲ. ಯಾಕಂದ್ರೆ ಭಾಳ ದಿನ ಆಗಿತ್ತು ಇದನ್ನ ನೋಡ್ಬೇಕು ಕಣ್ಣಾಕತ್ತು. ನೋಡ್ಬೇಕಂತ ಆಸೆ ಇಟ್ಕೊಂಡು ಜಸ್ಟ್ ಬಂದೀನಿ. ಯಪ್ಪ ಎಂಥ ಇಂಟ್ರೆಸ್ಟ್ ಆಗತ್ತೈತೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ಬೇರೆ ಯಾವ ಊರು ನೋಡಿದ್ದಕ್ಕೂ ಅಷ್ಟು ಖುಷಿಯಾಗಿಲ್ಲ. ಇಲ್ಲಿನ ಎಂಟ್ರೆನ್ಸಿಗೆ ಹಿಂಗೆ ಆಗೈತಿ. ಯಪ್ಪ ಯಾವುದು ಅಂತಂದು ತೋರಿಸ್ಬೇಕನ್ನೋದು ಭಾಳ ಐತಿ. ಆದ್ರೆ ಬೇಡ, ಈಗ ತೋರಿಸಲ್ಲ. ಇನ್ನೊಂಚೂರು ಮುಂದಕ್ಕೆ ಹೋಗ್ತೀನಿ, ಮುಂದಕ್ಕೆ ಕಡೆ ಹೋಗಿ ಕಡೆ ತೋರಿಸ್ತೀನಿ. ಆದ್ರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್. ಹಿಂಗೆ ಅನ್ಸತೈತಿ. ನಮ್ಮ ಬಸ್ ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹಿಂಗೆ ಕ್ರಾಸ್ ಇತ್ತು. ಕ್ರಾಸಿನ ತನಕ ಬಂದು ಸ್ಟಾಪ್ ಆದಾಗ ಅಲ್ಲಿಂದ ಹೇಳ್ತೀನಿ ದಮ್ ಹತ್ತುವಂಗೆ ನೋಡ್ಕೊಂಬಂದಿನಿ. ಅಲ್ಲಿಂದ ಇದು ಬರೀ ಒಂದು ಕಡೆ ಇದು ಕಾಣಕತ್ತಿತ್ತು. ಮೇಲೆ ಒಂದು ಅಲ್ಲಿಂದ ಯಾವಾಗ ಬಿನ್ನು ಅಂತಂದು ಓಡ್ಕೊಂಬಂದ್ಮ್ಯಾಗ ಜಸ್ಟ್ ಬಂದ್ಮ್ಯಾಗ ತೋರಿಸ್ತೀನಿ ತಮ್ಗೆ ಎಲ್ಲಿದ್ದೀವಿ ಅಂತಂದು. ಓಕೆ, ಕಂಪ್ಲೀಟ್ಲಿ ತೋರಿಸ್ತೀನಿ ನಾ ಎಲ್ಲಿದ್ದೀನಿ ಅಂತಂದು. ಅದ್ರ ನಿಜ ಕೈ ಹಂಗೆ ಶೇಕಾಗತ್ತೆ ಅಂತಂದ್ರೆ ನನಗೆ ಎದಕ್ಕೆ ಹೆದರಿಕಾಗತ್ತೆ ಗೊತ್ತಿಲ್ಲ. ಆದ್ರೆ ಹೇಳ್ತೀನಿ, ನಾನು ಇವತ್ತು ಬಂದಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಡು ಸಂಗೊಳ್ಳಿಗೆ. ಇದೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ. ಆದರೆ ಇಲ್ಲಿ ಅಲ್ಲಿಂದ ಎಷ್ಟೊಂದು ಖುಷಿ ಪಟ್ಕೊಂಡು ಬಂದ್ವಿ. ಈಗ ಬಂದ್ಮ್ಯಾಗ ಇಲ್ಲೊಂದೇನೋ ಅಂದ್ರೆ ಟೀ ಐತೆ. ನೀನು ಹೋಗೋದಲ್ಲ ಇಲ್ಲ ಟಿಕೆಟ್ ಏನೋ ತಗೋಬೇಕಂತ. ಸರ್ ಎಷ್ಟೈತ್ರಿ ಟಿಕೆಟ್? 100. ಕ್ರಾಂತಿವೀರ ಸಂಗೊಳ್ಳಿನೆಲ್ಲ ಇದು ನೋಡೋಕೆ 100 ರೂಪಾಯಿ ಪ್ರೈಸ್. ಇನ್ನು ಮಲ್ಲೇಶ್ವರ ರೋಗಪ್ಪ ಮತ್ತು ಅವರ ಕುಟುಂಬದವರು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು. ಬಾಬಾ ನಮ್ಮ ನಾಣ್ಯ ಹುಟ್ಟಿ ರಾಯಣ್ಣನ ಬಗ್ಗೆ 10% ನಾಲೆಜ್ ಇದು ಕರೆಕ್ಟಾಗಿ ತೊಗೊಂಡಿಲ್ಲ ನಾವು. ಅದ ಅವನು ಭಾಳ ಅಂದ್ರೆ ಭಾಳ ಬೇಜಾರ ಅಲ್ಲ. ಇಲ್ಲಂತೂ ಇಷ್ಟೊಂದು ಏನಿಲ್ಲ ಅಲ್ಲ. ನಂಗೆ ಒಂದು ಇದೆ ಅಂತಂದ್ರೆ ರಾಯಣ್ಣ, ನೀನಂತೂ ನಿನ್ನ ಜೊತೆ ಜಗಳ ಮಾಡೋಕ್ಕೆ ಇವರಿದ್ರಪ್ಪ, ಯಾರು ಬ್ರಿಟಿಷರು. ಅವ್ರ ಜೊತೆ ಯುದ್ಧ ಮಾಡಿ ಹಂಗಾರೆ ಗೆದ್ದಿ. ನಾವು ನಮ್ಮ ಜೊತೆ ಗುದ್ದಾಡೋಕ್ಕೆ ಯಾರು ಬೇಕಾ? ಇಲ್ಲಾಂದ್ರೆ ನಾವು ಯಾರ ಜೊತೆ ಫೈಟಿಂಗ್ ಮಾಡಿ ಇದನ್ನಾರ ಹೆಸರು ಮಾಡ್ಕೊತಿದ್ವಿ. ಕಡೆಯಕ್ಕೆ ಅವ್ರ ಜೊತೆ ಗುದ್ದಾಡಿ ಸತ್ಯ ನಾವು ನಿನ್ನಂಗೆ ಇದನ್ನ ಸ್ಟ್ಯಾಚರ್ ಕಟ್ಟಿಸ್ಕೊತಿದ್ವಿ. ವಾಹ್ 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 ವಾಹ್, ನಿಜ ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗಲ್ಲ ಲೋಪಲ್ಲಿ. ಇಲ್ಲಿ ಏನು ಮಿಸ್ಸಿಂಗ್ ಅಂತಂದ್ರೆ ಚೆನ್ನಮ್ಮಾಜಿ ಒಬ್ಬಾಕಿ ಮ್ಯಾಗ ಕುಂತಿರ್ಬೇಕಾಗಿತ್ತು. ಇದೇ ಇದ್ರೊಳಗೆ ರಾಯಣ್ಣ ಡೈಲಾಗ್ ಹೇಳ್ತಾನೆ. ಅದು ಏನಂತಂದ್ರೆ ಎದೈತು, ಮುಚ್ಚು ಬಾಯಿ ತಾಯಿಯ ಸ್ಥಳಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಟ್ಟು ಕೇಳಲೇ ನನಗ. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ಏತಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂಥ ಕಜ್ಜಿನಾಯಿಗೇನು ಗೊತ್ತೈತಿ? ಇದು ಗಂಡು ಗಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿಯದ ನಾಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ,
ಬದುಕುವ ಆಸೆ ನಿನಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸುವ ಆಸೆ ನನಗೂ ಇಲ್ಲ. ಇದೇ ಡೈಲಾಗ ಇಲ್ಲೇ ನಿಂತ್ಕೊಂಡು ರಾಯಣ್ಣ ಇಲ್ಲೇ ತ್ಯಾಕ್ರೆ ಕುಂತಾಗ ಅಲ್ಲಿಂದ ಒದ್ದು ಹೇಳಿರ್ತಾನೆ. ಅಲ್ಲ ಇಲ್ಲಿಂದ ಅಂದ್ರೆ ಇಲ್ಲಿಂದನ ಅಲ್ಲ, ಇದು ಸೀನು ಇಲ್ಲಿ ಹೋಯ್ಕಟ್ಟು ಹಾರಿ ಅಲ್ಲಿ ಹೋಯ್ಕಟ್ಟು ಮ್ಯಾಗ ಕುಂದ್ರಂಗೆ ಅನ್ಸಕತ್ತೈತಿ. ಆದ್ರೆ ನಮ್ಮ ನೇಣ್ರಲ್ಲಿ ಒಳಗೆ ಹಚ್ಬಿಟ್ರಿ ಅಂದ್ರೆ ಹಿಂದೆ ಒದ್ದು ಮುಂದೆ ಕಳಿಸ್ತಾರೆ. ಏನು ಶಂಕುಸ್ಥಾಪನೆ ಹೊರಗಡೆ ಇದು ಬೇಕಾಗಿಲ್ಲ ನಮಗೆ. ನಿಜ ಹೇಳ್ಬೇಕಂತಂದ್ರೆ ಇವನ್ನೆಲ್ಲ ನೋಡಕತ್ತಿದ್ದು ನಮ್ಮದ ಅದೃಷ್ಟ. ಆದರೆ ಇಲ್ಲಿ ನೋಡಲಿ ಮನುಷ್ಯ ಯಾರೋ ಇವ್ರು ಯಾರೋ ಒಂದು ಗೊತ್ತಾಗಲ್ತಪ್ಪ, ಹಂಗಾಗ್ಬಿಟ್ಟೈತಿ ನೋಡಿ. ಅಪ್ಪ ಹುಂಜ ಏಯ್ ಅದು ಡಿಸೈನ. ಇದೇನು ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗನವರ ಮನೆ ಜನಸೇವೆ ಕೇಂದ್ರವಾಗಿತ್ತು. ರೋಗಪ್ಪ ನಾಟಿ ವೈದ್ಯನಾಗಿ, ರೋಗಪ್ಪ ಸೇತಸನಾಗಿ, ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಅಲ್ಲ ಅಲ್ಲಿ ನಾಟಿ ವೈದ್ಯ ಅಲ್ಲಿ ಒಬ್ಬಕ್ಕೆ ಅಕ್ಕ ಒಳ್ಳೆ ಒಬ್ಬ ಅಣ್ಣ ಅಲ್ಲಿ ಒಳ್ಳೆ ನಿಂತಾವ. ಮತ್ತು ಇಲ್ಲಿ ಒಬ್ಬಕ್ಕೆ ಅಮ್ಮ ಒಳ್ಳೆ ಅಲ್ಲೊಬ್ರು ಏನೋ ಇದು ಮಾಡತ್ತಾರ. ಇವ್ರಷ್ಟರು ಬರೀ ಬ್ಯಾಂಡೇಜ್ನಾಗೆ ಅದರಲ್ಲ ಅದೇ ಡೌಟ್. ಇಲ್ಲಿ ಇದು ರೈತಾಪಿ ಕುಟುಂಬ ಅಕ್ಕ ನೀರು ತರಕತ್ತಾಳ. ಬಾ 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 ಇದು ಏನೋ ಇದ್ರ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಲ್ಲಿ ಹಾಕುತ್ತಿರುವ ದೃಶ್ಯ. ಇಲ್ಲಿ ಹುಲಿಯನ್ನೇ ಬೇಟೆಯಾಡಿ ಬಂದ ದೃಶ್ಯ. ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ. ಓಹೋ ಮಲ್ಲಸರ್ಜ ಇವರೇ ಮಲ್ಲಸರ್ಜ ಅಲ್ವಣ. ನಿಮ್ಮ ಜಗಳಕ್ಕೆ ಪಾಪ ಹುಲಿ ಗುದ್ದಾಡಿ ಸಾಯ್ಡ್ ತಂದಿರಲ್ಲ. ಸೊ ಸ್ಯಾಡ್ ಅದ ಈಗ ಮುಟ್ಟಕ್ಕೆ ಹುಲಿ ಕಾಲನ್ನು ಕಿತ್ತು ಕೈಯಾಗ ಕೊಟ್ಟು ಬಾಯಾಗ ಇಟ್ಟು ಕಳಿಸ್ತಾರೆ. ಹಂಗೆ ಮಾಡ್ತಾರೆ ಈಗ. ನಿಮ್ಮನ್ನೆಲ್ಲ ಮುಟ್ಟಿ ಒಂದು ಸತ ಇದು ಮಾಡ್ಬೇಕು ಅನ್ನೋಂಗೈತಪ್ಪ. ರಾಜ ಏನು ಕಡಕ್ಕದೀವ ಅಣ್ಣ. ಮತ್ತು ಇಲ್ಲೊಂದು ಹುಲಿ ಕೊಲ್ಲುತ್ತಿರೋ ದೃಶ್ಯ ಅಂದ್ರೆ ಹೊಯ್ಸಳ ಕೊಲ್ತಿರ್ತಾರಲ್ಲ ಹಂಗೆ. CC ಕ್ಯಾಮ್ರಾ ಅಳವಡಿಸಲಾಗಿದೆ. ಅಳವಡಿಸ್ರಿ, ನಾವೇನು ತಡು ಮಾಡೋಕ್ಕೆ ಏನು ಇದು ಮಾಡೋಕ್ಕೆ ಬಂದೀವಿ ಇಲ್ಲಿ ನೋಡ್ರಿ. ಇಲ್ಲಿ ಏನು ಇದನ್ನು ಹಾಕಿಲ್ಲಣ್ಣ. ಇಲ್ಲಿ ಐತಿ. ಸಂಗೊಳ್ಳಿಯಲ್ಲಿ ಭರಮಪ್ಪನ ಮೆರವಣಿಗೆ. ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಂದ ಸ್ವಾಗತಿಸಿ ಮೆರೆಸುತ್ತಿದ್ದರು. ಇವರೆಲ್ಲ ಇದ್ರು ಅಂದ್ರೆ ಈಗ ಎಷ್ಟು ಇದಿರ್ತಿತ್ತಪ್ಪ. ಇವ್ರ ಒಬ್ಬರ ಬದುಕಿರ್ಬೇಕಾಗಿತ್ತು. ಇದು ಶಾಡ್ ವಿಷಯ ಅಂತಂದ್ರೆ. ಈಗ ಒಳಗೆ ಹೋಗೋಕ್ರ ದಾರಿ ಇಲ್ಲ. ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜು, ಗರಡಿ ಮನೆಯಲ್ಲಿ ಕುಸ್ತಿ ವರಸೆ. ಹ್ಞೂ ರೀ ಹಣ ಇಲ್ಲಿ ಯಾಕೆ ಕೊಡಕತ್ತಾನ ಏನು ಇವರು ಒಟ್ಟು ಎಲ್ಲಿ ನಮ್ಮ ಒಳಗೆ ಕರ್ಕೊಳಕ್ಕೆ ಜಾಗ ಇಲ್ಲ ಅರ್ಧಂಗೆ ಮಾಡ್ರಲ್ಲ. ಕುಸ್ತಿ ಹೊರಿಸಿ ಇದು ಒಳಗೆ ಯಾವುದೋ ದೇವ್ರ ಮೂರ್ತಿ ಐತಿ. ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ.
ಚಿಂಗ್ ಚಾಕ್ ಚಿಗಿ ಚಾಕ್. ಇವ ಯಾರು ಸೋತವ, ಇವಾಗ ಗೆದ್ದವ ರಾಯಣ್ಣ. ರಾಯಣ್ಣ 6 ಪ್ಯಾಕ್ ನೋಡಿ ಗಾಬ್ ಆಗ್ಬೇಕು ನಾವು. ಶಿಲ್ಪಗಳನ್ನು ಮುಟ್ಟ ಬರುತ್ತೆ. ರೆಸ್ಪೆಕ್ಟ್ ರೀ ಸ್ವಾಮಿರ. ಸಂಗೊಳ್ಳಿ ರಾಯಣ್ಣ ಕತ್ತಿ ವರಿಸಿ. ಇಲ್ಲಿ ಈ ಕಡೆ ಇಲ್ಲಿ ಏನೋ ಐತಿ. ಆಮೇಲೆ ಒಳಗೆ ಬರೋನು ಹಂಗಂತ ಕಾಣವಲ್ತು. ಕಿತ್ತೂರು ಅರಮನೆ. ಅರಮನೆ ರಿಯಲ್ಲೇ ನೋಡ್ಲಿಕ್ಕಂದ್ರು ಇಲ್ಲಿ ನೋಡ್ತೀವಿ. ಕಿತ್ತೂರೊಳಗೆ ಇದ್ರಿ ಹೋಗಿದ್ವಿ, ಆದ್ರೆ ಇಲ್ಲಂತ. ರಾಣಿಯನ್ನು ಕರೆದುಕೊಂಡು ಹೋಗುವ ಜಟಕಾ ಬಂಡಿ ಇರುತ್ತದೆ. ಆಗಿನ ಕಾಲದೆಲ್ಲ ಮಾಡಲ್ ಇರುತ್ತದೆ. ಮಾಡಲ್ ಒಳಗೆ ಪ್ರವೇಶವಿಲ್ಲ. ಯಾರದ್ರಿ? ಯಾರ ಮಾತಾಡ್ರಿ? ಯಾರಿಲ್ಲಣ್ಣ ಒಳಗೆ ಪ್ರವೇಶವಿಲ್ಲ. ಅವ್ರ ಮತ್ತೆ ಕಿಶಕ್ ಬಂದೀವಣ್ಣ. ಅಲ್ಲಿ ಐತೆ ನೋಡ್ರಿ. ನಾವು ಆಗಲೇ ಹೇಳಿದ ಡೈಲಾಗ್ ಅಲ್ಲೇ. ಅವರು ದತ್ತುಪುತ್ರ ಅವತಾನ. ಒಳ್ಳೆ ಚೆನ್ನಮ್ಮಾಜಿ ತ್ಯಾಕ್ರೆ ಅವ್ರು ಇದನ್ನು ಕೇಳಿದಾಗ ರಾಯಣ್ಣ ಸಿಟ್ಟಿಗೆ ದಾಗಲೇ ಡೈಲಾಗ್ ಹೇಳಿದ್ರು. ಅದನ್ನ ಹೇಳ್ತಾರೆ ಮುಚ್ಚು ಬಾಯ್ ಅಂತಂದು. ಆದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು ಅರಮನೆ. ಇವರು ಸ್ವಲ್ಪ ಸಣ್ಣ ಕಟ್ರ. ನಮ್ಮ ಸಂಗೊಳ್ಳಿ ರಾಯಣ್ಣವನ್ನ ನೋಡ್ರಿ. ಅವರ ಸಾರಿ ಹೆಂಗದ್ರ. ಇಲ್ಲೇ ನಮ್ಮ ಠಾಕ್ರೆ ಐತಿ. ಠಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂಥ ಕಜ್ಜಿನ ಏನು ಗೊತ್ತೈತಿ. ಇದು ಗಂಡು ಗಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿಯದ ನಾಡೈತಿ. ಇಂಥ ನಾಡ್ಗ ನೀನು ಜೀವ ಬೈ ತೋರಿಸ್ತೀವಿ ನಿಮ್ಮವನು. ನಮ್ಮ ರಾಯಣ್ಣನ ಗಿಚ್ಚೈತಿ ನೋಡುವಪ್ಪ. ಟನ್ 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 ಡೊಡನ್ ಟನ್ ಟನ್ ಡನ್. ಚೆನ್ನಮ್ಮಾಜಿ ಇದು ನಮ್ಮ ರಾಯಣ್ಣನ ಸಂಗೊಳ್ಳಿಯಲ್ಲಿ ಆಡಳಿತ ಮಾಡಿದ್ದು ಬ್ರಿಟಿಷರ ಜೊತೆ ಹೆಂಗೆ ಗುಜ್ಜಾಡಿದ್ರು, ಕುಸ್ತಿ ಆಡಿದರು ಅಂತಂದು ಇದು ಕರೆದುಕೊಂಡು ಹೋಗೋದು ಮಾಡಲ್ಲ ಅಷ್ಟ ಅಂತ. ಇಲ್ಲೇನೇ ಅಯ್ಯೋ ಕಸ್ಬರಿಟ್ರ ಸಾರಿ ತೋರಿಸಿದ್ದಕ್ಕೆ. ಓಹೋ ಪೆನ್ ಗಾರ್ಡನ್. ಇಲ್ಲೇನ ಹಾಕ್ಯಾರ. ಆಂಗ್ಲರ ದತ್ತಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿ ವಿರೋಧ. ದೇಸಾಯಿ ಶಿವಲಿಂಗಪ್ಪ ಸಜ್ಜನರು ಮಾಸ್ತರ ಮಂಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲಸರ್ಜಿ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು. ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕ್ರೆ ಈ ದತ್ತಕವನ್ನು ಮಾನ್ಯ ನೀಡಿಲ್ಲ. ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ದಾರ್ ಗುರುಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸಲು ಆಗ ಸಂಗೊಳ್ಳಿ ರಾಯಣ್ಣ ಪ್ರತಿಕ್ರಿಯೆ. ಈಗ ನೋಡಿದ್ವಲ್ಲ ಅದ ನೋಡ್ರಿ. ಇಲ್ಲಿ ಏನೈತಿ, ಸ್ವಚ್ಛತೆಯನ್ನು ಕಾಪಾಡಿ. ಹ್ಞೂ ರೀ ಸರ್. ಇಂಥಲ್ಲಿ ಏನ್ರ ನಾವು ಕೆಡಿಸಿವಿ ಅಂದ್ರೆ ನಮಗೆ ಅವ್ರಿಗೆ ಕೂಡ ಮರ್ಯಾದಿರಲ್ಲ. ಅದಕ್ಕೆ ಇಲ್ಲೇ ಹುಡುಗರು ಟೂರಿಗೆ ಬಂದ್ರೆ ಅವ್ರಿಗೇನು ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು. ಇಲ್ಲೇ ಇದೇನಿಲ್ಲ, ಇದು ಖಾಲಿ. ಇದು ನಮ್ಮ ರಾಯಣ್ಣವ್ರದ್ದು ಹುಟ್ಟು ಬಂದ ರೀತಿ, ಅವರು ಅರಮನೆ ಒಳಗೆ ಇದ್ದಿದ್ದು, ಅವ್ರು ಸಂಭಾಷಣೆ ಮಾಡಿದ್ದಾಗಿತ್ತು. ನಿಜ ಹೇಳ್ಬೇಕಂದ್ರೆ ರಾಯಣ್ಣ ಫೇಮಸ್ ಆಗಿದ್ದು ಅದಕ್ಕಲ್ಲ ಅಂತಲ್ಲ, ಅದಕ್ಕಷ್ಟ ಅಲ್ಲ. ರಿಯಾಲಿಟಿ ಅಂದ್ರೆ ಕಿತ್ತೂರು ಜೊತೆಗೆ ಆಂಗ್ಲರು ಯುದ್ಧ ಮಾಡ್ತಾರೆ. ಇಲ್ಲಿ ಐತೆ ನೋಡ್ರಿ, ಇದ ಎಲ್ಲ ಫೇಮಸ್ಸು. ಇರೋರು ನೋಡ್ರಿ ಇಲ್ಲಿ ಒಬ್ಬ ಮಗ ಎಲ್ಲಿಂದ ಬಂದಣ್ಣ ಈ ಮಗ ನಮ್ಮ ಕಿತ್ತೂರು ಜನನ ಬಂದುಕಿಟ್ಟನ. ಅದಕ್ಕೆ ಇಲ್ಲಿ ಹೊಳಿಟ ನೋಡ್ರಿ ನಿಮ್ಮವನು ಅಂತಂದು. ಹೆಂಗೆ ಬೆಂಕಿ ಬಾ. ನಮ್ಮ ಚೆನ್ನಮ್ಮಾಜಿ ರಾಯಣ್ಣ ಎಂಟ್ರಿ ಆಗತ್ತಾರ. ಬರ್ರಿ ಶಿವಮ್ಮ ಕೊಳ್ಳ ಬರ್ರಿ. ಇಲ್ಲಿ ಏನದ್ರಲ್ಲ ಇವರು ನೀಲಿ ಹೆಂಗ್ಯಾರ ಒಬ್ಬ ಇವರು ನೋಡ್ರಿ ಯಾರು ಲೀಡರ್ಶಿಪ್ನ್ಯಾರ. ಇಲ್ಲೇ ಫೋನ್ ಸೌಂಡ್ ಕೇಳ್ತಿಲ್ಲ. ಅದಾರ ಎಲ್ಲ ಇಲ್ಲೇ ಅನ್ನಾರು ಪೇಂಟ್ ಮಾಡಕತ್ತಾರ. ಅಯ್ಯೋ ಬಿಸಿಲ ಬಿದ್ದ ನೋಡ್ರಿ. ಅಯ್ಯೋ ಆಚೆ ಕಡೆ ನಮ್ಮ ಕಡೆದವ್ರು ಒಬ್ರು ಬಿದ್ದಾರ. ರಾಯ ಟನ್ 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 ಡೊಡನ್ ಟನ್. ಬರೇ ಬಾಯಾಗ ಮ್ಯೂಸಿಕ್ ಬರ್ತಾವೆ.
ಇವು ಮೇನ್ ಆಗಿರಲ್ಲ ರಾಯಣ್ಣ ಅವರು ಕಿತ್ತೂರಿನ ಚೆನ್ನಮ್ಮಾಜಿ ಹೆಸರು ಮಾಡ್ಕೊಳೋ ಕಾರಣ ಈ ಬ್ರಿಟಿಷ್ರನ್ನ ಅಟ್ಟ ಆಡಿಸಿ ಹೊಡೆದಿದ್ದಕ್ಕೆ ಐತೆ ನೋಡ್ರಿ. ಮೊದಲ ಆಂಗ್ಲ ಕಿತ್ತೂರು ಯುದ್ಧ ಅಣ್ಣ 1824 ಮುಂಜಾನೆ ಕಾವಲು ಟಿಕೆಟ್ರಿಂದ ಕಿತ್ತೂರು ಜನ ಕೋಟೆಲಿ ಬಾಗಿಲು ಹಾಕಿದರು. 24 ನಿಮಿಷಗಳು ನೀಡಿದನು. ತೆರೆದಕ್ಕೆ ಆತಂತ ಅದಕ್ಕೆ ಅಮ್ಮಟೂರು ಬಾಳಪ್ಪ ಎಂಬ ವೀರನಿಂದ ತ್ಯಾಕ್ರೆ ಕೊಲಾಯಿತು. ಓಹೋ ಕೊಲೆ ಅಮ್ಮಟೂರು ಬಾಳಪ್ಪ. ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಹಾಗೂ 80 ಆಂಗ್ಲ ಸೈನಿಕರು ಅಸುನೀಗಿದರು. ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರು, ವೀರಪ್ಪ ಕುನ್ನೂರು ಮತ್ತು ಸರ್ದಾರ್ ಮಲ್ಲಪ್ಪ ಕೊಲ್ಲಲ್ಪಟ್ಟರು. ಅಯ್ಯಯ್ಯೋ ನೋಡ್ರಿ ಹೆಂಗೈತಿ. ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸಂಗೊಳ್ಳಿ ಒಳಗೆ ಇದನ್ನು ಮಾಡಿದ್ವಿ. ಆರು ಸಂಗೊಳ್ಳಿಯಿಂದ ಒಂಚೂರು ದೂರ ಐತಿ. ಯಾಕಂದ್ರೆ ಸಂಗೊಳ್ಳಿ ಅಂತಂದ್ರೆ ಇಲ್ಲಿ ಕರ್ಕೊಂಬರಲ್ರಿ. ಸಂಗೊಳ್ಳಿ ಒಳಗೆ ರಾಕ್ ಗಾರ್ಡನ್ ಅನ್ಬೇಕು ಇದಕ್ಕೆ, ಅಂದ್ರೆ ಕರ್ಕೊಂಬರ್ತಾರೆ. ನಾ ಆಗಲ್ಲೇ ಹುಚ್ಚಾಗ್ಬಿಟ್ಟಿದ್ದೆ. ಅಲ್ಲಿ ಏನರ ಪುಣ್ಯಕ್ಕೆ ಹಿಂಗೆ ಹೇಳಿದ್ವಿ, ವಿಡಿಯೋ ಮಾಡ್ಕೊಂಡು ಬರೋಕತ್ತಿದ್ದೆ. ಅವಾಗ ಒಬ್ರು ಯಾರೋ ಕೇಳಿ ಹೇಳಿದ್ರು, ತಮ್ಮ ಇದಲ್ಲೋ ಅದು ಅಂತಂದು ಹೇಳಿದ್ರೆ, ಅಯ್ಯೋ ಅಣ್ಣ ಈ ಥರ ಒಂದು ಮ್ಯಾಟ್ರ್ ನಮ್ಗೆ ಗೊತ್ತಿರೋಲ್ಲ ಅಂತಂದು ಡೈರೆಕ್ಟ್ ಬಂದುಬಿಟ್ವಿ. ಅಯ್ಯೋ ಊಟ ಮಾಡತ್ತಾರೆ ಬಿಡ್ರಿ ಇಲ್ಲಿ. ಅದು ಯಾರೋ ಹೇಳಿ ಕೇಳಿದ್ವಿ, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಅಲ್ಲ ಕೆಟ್ಟದ್ದಂತಲ್ಲ, ಅವ್ರು ಉಣ್ಣಕತ್ತಿರ್ತಂದು ಅವ್ರ ಪ್ರೈವೇಸಿ ಇರ್ತದೆ. ಇಲ್ಲಿ ನೋಡ್ರಿ ಇಲ್ಲಿ ಏನೋ ಮಾಡಕತ್ತಾರ, ಅದ್ರ ಒಳಗೆ ಆಚೆ ಕಡೆ ಹೋಗೋಣಂತಾಡ್ರಿ ಆಮೇಲೆ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ರಾಯಣ್ಣ ಹೊಳ್ಳಿ ಚೆನ್ನಮ್ಮ ತೋರ್ತಿಂದು ಇದು ವಿಜಯೋತ್ಸವ. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂಬ ಸಾಮ್ರಾಜ್ಯ ಅಂದ್ರೆ ಸೂರ್ಯ ಮುಳುಗದ ನಾಡು ಅಂದ್ರೆ ಇದು ರೀ ಬ್ರಿಟಿಷರದು. ಮತ್ತು ಇಲ್ಲಿ ಆಯ್ತು. ಇವ್ರ ಜಗದ ಕುದುರೆ ಸಾಯ್ಬಿಡ್ತಾರೆ ಉತ್ಸವ ಮಕ್ಕಳು. ನಿಮ್ಮ ಪಿಸ್ತೂಲ್ ತೋರಿಸ್ತಾನೆ ನೋಡಿ ಸ್ವಾಮಗ. ಅಯ್ಯೋ ಒಳಗೆ ಇನ್ನೂ ಏನೈತಿ, ಐತಿ ನೋಡ್ರಿ. 2ನೇ ಆಂಗ್ಲೋ ಕಿತ್ತೂರು ಯುದ್ಧ ನೋಡ್ರಿ. ಸಂಧಾನ ಪ್ರಪಲದಲ್ಲಿ ಮಾತಿಗೆ ತಪ್ಪಿದ ಚಾಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧ ಸಾರಿದನು. ಸಿದ್ಧತೆಯಿಂದ ಕಿತ್ತೂರು ಸೋಲಬೇಕಾಯಿತು. ಧಾರವಾಡ ಜಿಲ್ಲಾ ತ್ಯಾಕ್ರೆ. ಅಲ್ಲ ಇವ್ರವ್ರು ಧಾರವಾಡ ಇಲ್ಲಿಂದ ಒಂದು 50-60 ಕಿಲೋಮೀಟ್ರ್ ಐತಿ. ಸೋಳ ಮಕ್ಕಳು ಅಲ್ಲಿಂದ ಇಲ್ಲೇನು ಕೆಲಸ ಇತ್ತು ರೀ? ಹಾಂ ಅಯ್ಯಯ್ಯೋ ಹಿಡಿದಿರ್ತಾರಲ್ರಿ ಇಪ್ಪ ನಮ್ಮ ರಾಯನನ್ನು. ಅಲ್ಲಿ ಒಳಗೆ ಬರ್ಬೇಕು. ಅಯ್ಯಯ್ಯೋ ರಾಯನನ್ನು ಹಿಡ್ದಾಕಲ್ರಿ ಇದು, ಸಿಕ್ ಬಿದ್ದಿರ್ತಾರಲ್ಲ ಅವರು. ಇಲ್ಲಿ ಬೋರ್ಡ್ ಇಲ್ಲ, ನಾನು ಇಲ್ಲಿರ್ತೀನಿ. ರಾಣಿ ಚೆನ್ನಮ್ಮ ಬಂಧನ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ಕರ್ಕೊಂಡು ಹೊಂಟಿರ್ತಾರಲ್ರಿ ಅವ್ರನ್ನ. ಆಲ್ ಟೈಮ್ನಾಗೆ ಹಾಕಲ್ಲ ಆಗಲಿ ಟೈಮ್ನಾಗ ಹೊರಗೆ ಬಂದು ಹಿಡಿದಿರ್ತಾರೆ ರೀ ಈ ಮಕ್ಕಳು. ಅವಾಗ ತಾವು ಅಲ್ಲಿ ನೋಡ್ಬೋದು ರೀ ಬೇಕಾದ್ರೆ. ತಡ್ರಿ ಒಂದು ನಿಮಿಷ, ಕೈಯಿಂದ ಕೆಂಡು ಉರಿಯಾಕತ್ತದ ಜೂಮ್ ಹಾಕ್ಲಿ. ಕಾಣವಲ್ದು ಅಲ್ಲಿ ಒಳಗಿಂದ ಬರಾಕತ್ತಾರ ರೀ. ಅವ್ರ ಕೈಯಾಗ ಇದೈತಿ, ಕಾಣುತ್ತಾನಿಲ್ಲ. ಅಲ್ಲಿ ಒಳಗೆ ಹಿಂಗೆ ಗವ್ಯಾಕೆ ನಿಂತಲ್ರಿ, ಅವ್ನ ಕೈಯಾಗ ಒಂದು ರೆಡ್ ಇದೈತಿ. ಅದು ಕೆಂಡ ಅಲ್ರಿ, ಅದು ಲೈಟ್. ಅದು ಪಾಪ ನಮ್ಮ ರಾಯಣ್ಣಾರನ್ನ ಹೆಂಗೆ ಹಿಡಿದ್ರು ಅಂತ ನೋಡಿದ್ರೆ ಹೊಟ್ಟಿ ಉರಿ ಅದಂಗೆ ಆಕತಿ. ಇಲ್ಲಿ ಹಿಡಿದಿರ್ತಾರೆ ನೋಡ್ರಿ. ಯಾವುದಿದು ಇಲ್ಲಿ ಐತೆ, ಭರಮಪ್ಪನ ಬಲಿದಾನ. ಲೆಫ್ಟಿನೆಂಟ್ ಕಮಿಷನರ್ ಚಾಪ್ಲಿನ್ ಅಂತಿದ್ದು ತಿಳಿಸಿ ಬಾಕ್ ಹಾರಿಸಿ ಸೂಚಿಸಿದನು. ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸಿದ. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು.
ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬರುವನು ಬ್ರಿಟಿಷರು ರಾಯಣ್ಣನ ಬಂಧಿಸಿದರು. ಥೂ ಯಪ್ಪ ತಂದು ನೋಡ್ರಿ ಇಲ್ಲಿ ಇದು ಅಂಥ ಇದು ಅಂದ್ರೆ ಮಗನ ಮುಂದೆ ತಂದೆ ಸಾಯ್ಬಿಡ್ತಾರೆ ಈ ಸ್ವಾಮಕ್ಕಳು. ಎಷ್ಟು ಇವರು 4 ಈಚೆ ಕಡೆ 4 ಅದ್ರಾಗ 3 ಮಂದಿ ಅಷ್ಟ ಗಂಡು ಹಿಡ್ಕೊಂಡ್ರೆ ರಾಯಣ್ಣ ನಿನಗೇನು ತೊಟ್ಟಾಗದು ಆ ಸ್ವಾಮಕ್ಕಳು ಗಜ್ ಅನ್ಸ್ಬಿಡ್ಬೇಕು ನೀನು ಹೊಲ್ತು. ಇಲ್ಲೇ ಓಹೋ ಶರಮಣಿ ನಿಮ್ಮವರು ನಮ್ಮ ರಾಯಣ್ಣನ ಹೆಂಗೆ ನಿಂತಿರ್ಸ್ಯಾರ ನೋಡ್ರಿ ಸ್ವಾಮಕ್ಕಳು. ಹೋಗೋಣಂತ ನಾಳೆ ಅಲ್ಲಿ ರಾಯಣ್ಣಂದು ಇದೇ ಐತಲ್ರಿ ಏನದ ಅವ್ರನ್ನ ನೇಣಿಗೆ ಹಾಕಿದ್ದು. ಆಂಗ್ಲ ಕಿತ್ತೂರು ಜೊತೆ ಸೆರೆ ಸಿಕ್ಕ ಸೈನಿಕರ ರಾಯಣ್ಣನ ಒಬ್ಬ ಅವನನ್ನು ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿ ಇಟ್ಟರು. ಅದು ತಿಳ್ಕೊಬಿಡ್ರಿ ಈ ಸ್ವಾಮ ಗೊತ್ತಾಗ ಬರೋಣ ಅಂತಂದು ಸ್ವಲ್ಪ ಲಗು ಓದ್ತೀವಿ ಅದಕ್ಕೆ ಹಂಗೆ ಕೆಲ್ಸಕತ್ತೈತಿ. ಕೇಂದ್ರ ಕಾರಾಗೃಹ ಧಾರವಾಡ ಕೋಲಾ ಜೈಲಿನಿಂದ ರಾಯಣ್ಣನ ಬಿಡುಗಡೆ. ಬಿಡುಗಡೆ ಮಾಡ್ತ ಮುಂದೆ ಅಲ್ಲಿ ಅದ ನೋಡ್ರಿ ರಾಯಣ್ಣ ತೋರ್ಸ್ ಕಾಣಲ್ತಾನ. ಅಲ್ಲೇ ನಿಂದಿರ್ರಿ ಅಂತನಾರಿ ಅವ. ಇವ್ರು ಯಾರು ನಿಂದ್ರಲ್ಲ ಓಡಿ ಬರ್ತಾರೆ. ಆಮ್ಯಾಗ ಒಂದು ದೇವ್ರ ಗುಡಿತಾಗ ಬಂದು ಕೈ ಮುಗಿ ನಿಂತಿರ್ತಾನೆ. ಎಲ್ಲರೂ ಹಿಂಗ್ಯಾಗ ಮಾಡಕತ್ತಾರ ಅಂತಂದು ಅವಾಗ ಹಿಂದೆ ಬಂದು ಹೇಳ್ತಾರಲ್ರಿ ಆದ್ರೆ ಹೊಳ್ಳಿ ನಮ್ಮನೆ ಎಲ್ಲರ ಹಿಡಿದಾರ ಅನ್ನೋ ಒಂದು ಕಾರಣಕ್ಕೆ ಬಂದಿವಪ್ಪ ರಾಯಣ್ಣ ಅಂತಾರೆ ಅವರು. ಅವಾಗಲ್ತಿದ್ದು ಮತ್ತು ಕಿತ್ತೂರು ಕೋಟೆ ನೋಡಿ ಮರುಗಿದ ರಾಯಣ್ಣ. ಯಾಕನ ಕಿತ್ತೂರು ಕೋಟೆ ವೀಕ್ಷಿಸಿದ ಬ್ರಿಟಿಷರ ತೋಪಿನ ಹೊಡೆತಕ್ಕೆ ಕೋಟೆ ಭಗ್ನವಾಗಿರುವ ಸ್ಥಿತಿ ಕಂಡು ಮರುಗಿದ. ತಮಗೆ ಸ್ಫೂರ್ತಿ ನೀಡಿದ ತಾವು ವೈಭವದ ಜೀವನ ಕಳೆದ ನೆನಪಿಸಿಕೊಂಡು ಮರುಗುತ್ತಿರುವುದು. ನೀನು ಆಟತ್ತು ಅಲ್ತು ಅಣ್ಣ ರಾಯಣ್ಣ. ನಾವು ಇಲ್ಲಿ ಬರೋಕ್ಕೇನ ಕಾರಣ ನೋಡಿ ಮರುಗುದಕ್ಕೆ ಇರಲಿ ಅಲ್ಲ ನೋಡ್ರಪ್ಪ ರಾಯಣ್ಣ ಹಿಂಗಿದ್ದ. ಅವನು ಒಂದು ಹಾಸ್ಯ ನಿಂತು ನಮಗೇನಾರ ಬಡ್ತಂದಿರ್ತೀಕೋ ಹಿಂಗೆ ಬಡ್ದ ಹಿಂಗೆ ಮಕ್ಕೊಂಬಿಡ್ತೀವಿ ನಾವು. ಹಂಗಿದೆ ನಾವು. ಇದು ಚೆನ್ನಮ್ಮನ ಭೇಟಿಗೆ ಬಂದ ಜಂಗಮೇಶದ ರಾಯಣ್ಣ. ಹಾಂ ಬಂದಿರ್ತ ನಮ್ಗೆ ರಿಯಾಲಿಟಿ ಒಂದು ಏನು ಹೇಳ್ಬೇಕಂತಂದ್ರೆ ರಾಯಣ್ಣ ಅಂದ್ರೆ ರಾಯಣ್ಣ ನೆನಪುಗಳ್ರಿ ನಮ್ಮ ಡಿ ಬಾಸ್ ನೆನಪಕ್ಕಾರ. ಯಾಕಂದ್ರೆ ಪಾಪ ಅವ್ರು ಮಾಡ್ರಲ್ಲ ಇಲ್ಲಿ ನೋಡ್ರಿ ಇಲ್ಲಿ ರಾಯಣ್ಣನ ಹಿಂಗೆ ಇಟ್ಟಿರ್ತಾರೆ ಆ ಸ್ವಾಮಕ್ಕಳು ಬ್ರಿಟಿಷ್ ಅವ್ರು. ಬೇಕಾರೆ ಈ ವಿಡಿಯೋ ನೋಡಿದ್ರೆ ನೋಡಲಿ ನಮಗೇನಿಲ್ಲ. ಬೇಕಾರೆ ಅವ್ರನ್ನ ಬಂದು ಹೊಳ್ಳಿ ಅವ್ರನ್ನ ಸಾಯ್ಬಿಡಿನಂತ ಅವ್ರವರು. ಇಲ್ಲೇ ಇವರು ಚೆನ್ನಮ್ಮ ಇಲ್ಲಿ ಕುಂತಿರ್ತಾರೆ. ರಾಯಣ್ಣ ಎಂಟ್ರಿ ಆಯ್ಕಟ್ಟ ಆಮ್ಯಾಗ ಅವ್ವ ಅಂತಂದು ಅವ್ರು ಇದನ್ನೆಲ್ಲ ವೇಷ ತೆಗಿತಾನ. ಅವಾಗ ರಾಯ ಅಂತಂದು ಎದ್ದು ನಿಂತು ಏನೇನ ಕೊಳ್ಳನು ಇವನ್ನ ಕೂಡಿಸಿ ಕೊಡ್ತಾಳೆ ನಮ್ಮ ಸೈನ್ಯ ಕಟ್ ಅಂತಂದು. ಆಮ್ಯಾಗ ಇವಾಗ ಬಂದಿದ್ದು ಗೊತ್ತಾಗಿ ರಾಯಣ್ಣ ಸಾಯ್ ಹೊಡಿತೀವಿ ಅಂತಂದು ಬ್ರಿಟಿಷರು ಸುಳ್ಳು ಹೇಳ್ತಾರೆ. ಅವಾಗ ಕೈಯಾಗ ಅಲ್ಲಿ ಐತೆ ನೋಡ್ರಿ ಕೈಯಾಗ ತಾವು ಕಾಣ್ತತಾನಿಲ್ಲ ಅದ ಇದನ್ನ ತೊಗೊಂಡ ವಜ್ರದ ಹಳ್ಳು ಇಲ್ಲಿ ಐತೆ ನೋಡ್ರಿ ಇದ ಹಳ್ಳ ತೊಗೊಂಡು ಇಲ್ಲದಲ್ಲ ಇದ್ರಾಗ ಹಾಕಿ ಕೊಡೋದು ನಮ್ಮ ಚೆನ್ನಮ್ಮ ಹಸು ನಿಂತಾಳ. ಅದ ಒಂದು ಬೇಜಾರು ವಿಷಯ ಅಂತಂದ್ರೆ ಎಲ್ಲ ಈ ಬೇಜಾರು ವಿಷಯಕ್ಕೆ ಅಷ್ಟು ಬೇಜಾರು ವಿಷಯನ ಇವತ್ತು ಇದನ್ನ ಗವಿ ಐತಿ ಗುರು ಸರ ಓ ಸರ ಬೆಟ್ಟ ಕಡೆನ ಮಧ್ಯೆ ಹೋರಾಟದ ಸಿದ್ಧತೆ. ಏನೇ ಸರ್ ಒಳಗೆ ಇದವ್ರು ನನ್ನ ಒಟ್ಟರು ಇದವ್ರು ನಮ್ಮ ಸೇನಾದಿ ಕೈಯಾಗ ಕೊಟ್ಟಿರ್ತಾರ ದಾರಿ. ಯಪ್ಪ ಇನ್ನ ಎಲ್ಲೈತಿ ವಾ ಇದು ಎಲ್ಲಿ ತನಕ ಹೋಗ್ತಾನ ಅಲ್ಲೇ ಐತೆ ದಾರಿ ಒಳ್ಳೆ. ಅಯ್ಯೋ ಹಂಗೆ ಮಾಡ್ರಿ ನೀನು ಒಳಗೆ ಪ್ರವೇಶವಿಲ್ಲ ಇಲ್ಲಿ ಏನು. ಹಾಂ ಇಲ್ಲಿ ಐತೆ ನೋಡ್ರಿ ಆಗಲಿ ಇದ್ದ ಟೈಪ್ ನೋಡಿ ನಾವು ಹೇಳಿದ್ವಲ್ಲ. ಈಗ ಪೂರ ಹೊರಗೆ ಬಂದೇನು ಎಲ್ಲಿ ಬಂದ್ವಿ ನಾವು ಅಲ್ಲ ಆಗಲಿ ಎಂಟ್ರಿ ಎಲ್ಲಿ ಅದು ನನಗೆ ಗೊತ್ತಲ್ಲ ಹಂಗಿಂದ ಬಂದಿದ್ದು ನಾ. ಹೌದಾ ಶೋ ಇಲ್ಲಿ ಹೊಳೆ ಬರೋಣ್ರಿ ಇಲ್ಲಿ ಒಂದು ಸತ ನೋಡ್ಕೊಂಬರೋಣ. ನಾವೇನು ಹೋಗಿ ಬಂದಿಲ್ಲ ಹೋಗಿ
ಹಾಂ ಹಾಂ ನೋಡ್ರಿ ಸಂಬಂಧವಾದ ಸುದ್ದಿ ಕೇಳಿದ ಕುಲಕರ್ಣಿ ಅದು ಕೆಂಚಮ್ಮನ ಹತ್ರ ಕಂದಾಯ ಕೇಳಕ್ಕೆ ಬಂದಿರ್ತಾನೆ ರೀ ಕುಲಕರ್ಣಿ. ಆಗಿನ ಟೈಮ್ನಾಗ ಕೆಂಚಮ್ಮ ರಾಯಣ್ಣ ಬರಲಿ ನೀನು ಏನೋ ರುಂಡ ಹೊಡಿಸ್ತೀನಿ ಬಂದಿರ್ತಾಳೆ. ಅವಾಗ ಅವ ಬಿಸುಕಲ್ಲಿ ಏರಿಸಿ ನಿಂದಿರ್ಸಿರ್ತಾನೆ. ನಮ್ಮವ್ರ ನಮ್ಗೆ ಹೆಂಗೆ ಮೋಸ ಮಾಡ್ತಾರಂತಂದ್ರೆ ಅಲ್ಲ ಅವಾಗಿನಿಂದನೇ ಬಿಟ್ಟಿಲ್ಲಿದು ಈಗಿಂದೇನು. ಅದ್ರ ಭಾಳ ಅಂದ್ರೆ ಭಾಳ ಬೇಜಾರು ವಿಷಯ ಆಗುತ್ತೆ. ನಮ್ಮವ್ರು ನಮ್ಮ ಒಗ್ಗಟ್ಟಿಲ್ಲಾರ್ದಕ್ಕೆ ನಾವು ಯುದ್ಧ ಅಲ್ಲ ಎಲ್ಲ ನಾವು ಸೋತಿದ್ದು. ಇಲ್ಲೊಂದು ಏನೈತಿ, ಇಲ್ಲಿ ಹಂಗಾಸಿ ಬರ್ಬೇಕಂತ ಬರ್ರಿ. ಜೈಲಿನಿಂದ ಪಾರಾದ ಸಂಗೊಳ್ಳಿ ರಾಯಣ್ಣ ಅಯ್ಯಯ್ಯೋ ಓಡಾಕತ್ತಾನ. ಇಲ್ಲಿ ಬರ್ಬೇಡ ಅಂತ ನೋಡು, ಹೇಳ್ಬೇಕಾಯ್ತು ನೀ ನಂಗೆ ಗಂಡು ತೊಗೊಂಬಂದು ಕಡ್ಡು ಬಿಡ್ತಿದ್ದೆ. ಇಲ್ಲಿ ಏನು ಹಾಕಿಲ್ಲ ಬೋರ್ಡು. ಹಾಂ ಹಾಂ ಕುಲಕರ್ಣಿ ಇದನ್ನು ಕಡಿತೀನಿ ನಿಮ್ಮ ಅಂತ ಬಂದಿರ್ತಾನವ. ಅವಾಗ ಇಲ್ಲಿ ಇದು ಏನು ಅವ್ರು ಬೇಡ್ಕೊಂತಿರ್ತಾಳೆ ಆಕೆ. ಜಮೀನು ಮುಟ್ಟ ಗೂಲು ವರದಿ. ಹಾಂ ರಾಯಣ್ಣ ಬಂದಾಗ ಮಾಡಿರ್ತಾರಲ್ರಿ. ಶೇಷ ನದಿಗಳ ಸಂಘಟನೆ. मेरा हाथ भी जाएगा कैमरा चक्री ಅಂತ कैमरा चक्री ಇದೊಂದು ಏನೈತಿ ಗುಡ್ಡ ಮೇಲೆ ಕಟ್ಟ ರಾಯಣ್ಣರು ಎಲ್ಲ ಕುಂತಿರ್ತಾರೆ. ಸೈನ್ಯ ಸಂಘಟನೆ ಮಾಡಿರ್ತಾರಲ್ಲ ಅವಾಗ ಕಾಲು ಗುಡ್ಡ ಸಭೆ ಏನಾಗ್ತಾರೆ ಒಳ್ಳೆ ಹಂಗೆ ಮನೆ ಕೆಡವ್ಯಾರಲ್ಲ ಒಳಗೆ ಪ್ರವೇಶವಿಲ್ಲ ಅಂತ. ಎಲ್ಲಾರು ಮನಿ ಹೊಂಟಾರ, ನೀ ಅಲ್ಲಿ ಹೋರಿ ಜೊತೆಗೆ ಮಲ್ಲ ಸರ್ಜನ ಮಧ್ಯದ ಹಂಡಿಗಳನ್ನು ಮಠಕ್ಕೆ ಏನು ಬೇಡಿ ಅಮಲ್ದಾರ್ ಕಚೇರಿಗೆ ಮುತ್ತಿಗೆ. ರಾಯಣ್ಣ ನೋಡ್ರಿ ಒಳಗೆ ಸಿಡ್ಲು. ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ. ಹಾಂ ಒಂದು ರಾಯಣ್ಣ ಅದನ್ನು ಇವರಿಬ್ಬರ ಮೇಲೆ ಹೊಡಕತ್ತ ದಿಸ್ಕೊಂಡು ನಂದಗಡ ಜಿಲ್ಲಾಧಾರನ ಮೇಲೆ ದಾಳಿ ಮಾಡಿದ್ರು. ಇಟಗಿ ರೈತರಿಂದ ಕಂದಾಯ ವಸೂಲೆ ಯಪ್ಪ ನಮ್ಮ ಇಟಗಿ. ಹಡಲಿಗೆ ಗ್ರಾಮ ದಹನ. ಬಾಪು ಭಂಡಾರಿಗೆ ಮರಣ ದಂಡನೆ. ನಂಗೆ ಒಂದು ಅರ್ಥ ಗೊತ್ತಿಲ್ಲ, ನಾವು ಹಳ್ಳಿ ಎಲ್ಲಿ ಬಂದಿನ ಅಂತ ಗೊತ್ತಾಗ್ತಂಗೆ. ಹಾಂ ರಾಯಣ್ಣ ನಮಸ್ಕಾರ. ನೋಡ್ರಿ ಕೂತು ಊಟ ಮಾಡೋದು. ಹೊಳ್ಳಿ ಎಲ್ಲಿ ಬಂದ್ವಿ ನಾವು? ನಮ್ಮ ರೂಟ ನಮಗೆ ಗೊತ್ತಾಗಲ್ದ. ಇಲ್ಲಿ ಏನೋ ವಿಜಯ ಆಗಿದ್ದಕ್ಕೆ ಇದನ್ನು ಬಾರ್ಸಂತ ಬರತ್ತಾರೆ ಅವರು. ನೋಡ್ರಿ ಇಲ್ಲಿ ಸಂತೆ
ಸಂತಿದ್ದು ನಾನು ಒಂದು ಕೊಡ್ರಿ ಹೊಟ್ಟೆ ವಾಸ ಐತಿ ಏನಾರು ಮಾಡ್ಕೊಂಡು ತಿಂದ್ರೆ ತಿಂತೀನಿ. ಓ ಇಲ್ಲಿ ಇವನು ಸಹ ಹೊಡೆದಿರ್ತಾರಲ್ಲ ಬರ್ಮೆಯ ಎಂಬ ಊರಿನ ಕ್ರಿಯಾತ್ರ ಮೇಜರ್ ಪಿಕ್ರಿಂಗ್ 31,000 ಭಯಂಕರ ಯುದ್ಧ ಮಾಡುತ್ತಿರುವುದು. ಓ ಒಳ್ಳೆ ಐತೆ ನೋಡ್ರಿ. ಇದಂತೂ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಆಯ್ತು. ಆದರೆ ನಾ ಇಲ್ಲೇ ರಾಯಣ್ಣನ ಮೂರ್ತಿ ನೋಡಕ್ಕೆ ಬಂದೀನಿ. ಏನು ಎಲ್ಲ ಗಿಚ್ಚೈತಿ. ಆದ್ರೆ ಎಲ್ಲಿ ಬಂದ್ವಿ ಏನು ಮಾಡಿದ್ವಿ ಅಂತ ಗೊತ್ತಾಗಲ್ಲ ನಮ್ಗೆ. ಅದ ನೋಡ್ರಿ ಇಲ್ಲಿ ಮಕ್ಕೊಂಡಾರ. ಈ ಸೋಮಕ್ಕ ಇಲ್ಲಿ ಮಗ್ಲ ಇದಕ್ಕೆ ಬಂದಾರ. ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವಳ ಭೇಟಿಗೆ ಮೊಳಕೂರಿಗೆ ಬಂದಿದ್ದನು. ಇದು ನೋಡ್ರಿ ರಾಯಣ್ಣ ಖಡ್ಗ ನೋಡ್ರಿ ಒಳಗಾಟ ಮಕ್ಕೊಂಡನು. ಇಲ್ಲಿ ನೋಡ್ರಿ ಮಕ್ಕಳು ಹೆಂಗೆ ಬಂದಿರ್ತಾರೆ. ಇಲ್ಲಿ ಹೋಗ್ಬರು ಅಂತ ಒಳಗೆ. ಹಾಂ ನಿಮ್ಮ ಬಂದ್ರೆ ಬಾಲಿ ಇಲ್ಲಿ ತತ್ತ ಕಡಿಸಿ ಮಗ ಏನಂತ ಬುಕ್ಕ ಏನಿದೆ ಕಿಂಗ್ ಮಿಷನ್ ಲೇ ರಾಮ್ ಕುರಳಿ ನಮ್ಮ ರಾಯಣ್ಣ ಇವ್ರು ಯಾರನ್ನ ಇರ್ತಾಡ್ರಿ. ಡೋರಿ ಹಳ್ಳ ಗಿಡದ ಹುಬ್ಬಳ್ಳಿ ದಾಳಿ. ರಾಯಣ್ಣನ 7 ಏಪ್ರಿಲ್ ದಾಳಿ ಮಾಡಿ ಲೂಟಿ ಮಾಡುತ್ತಿರುವುದು. ರಾಯಣ್ಣ ಹಿಡಿತಾರಲ್ಲ ಇದ ಪ್ಲೇಸ್ ನೋಡ್ರಿ. ಅದ ಘಟಪ್ರಭಾ ನದಿ ಮ್ಯಾಗ ಹೊಡೆದ್ರಿ. ವಿಶೇಷ ನ್ಯಾಯಾಲಯ ಧಾರವಾಡ ಕೋರ್ಟು. ಯಪ್ಪ ಇಲ್ಲೈತೆ ನೋಡ್ರಿ ನಮ್ಮ ರಾಯಣ್ಣನ ಗಂದಿಗೆ ಇರಿಸಿದ್ದು. ನಾಳೆಗೆ ಇಲ್ಲೇ ಹೋಗೋಣಂತ. ಲಾಸ್ಟ್ನಕ್ಕೆ ನಾವು ಹಿಡ್ಕೊಂಬಂದು ಇದನ್ನು ಮಾಡ್ತಿರ್ತಾರಲ್ಲ, ತೀರ್ಪು ಕೊಡ್ತಿರ್ತಾರಲ್ಲ. ದವಾಖಾನಿ ನಮ್ಮ ಮಲಪ್ರಭಾ ನದಿಯಿಂದ ಬರೋ ಇದ್ರಾಗ ನೀರಾಗ ಅಮೃತ ಐತಿ. ಸಹ್ಯಾದ್ರಿ ಬೆಟ್ಟದ್ದು ಇದ್ರಾಗ ಔಷಧಿ ಐತಿ ಅಂತಾರಲ್ಲ. ಇಲ್ಲೇ ಅದ ನೋಡ್ರಿ ನಮ್ಮ ರಾಯಣ್ಣವ್ರು. ರಾಯಣ್ಣನ ಅನಾಸ್ತಿಯಾಗಿ ಹಿಡಿದ್ರು. ಅದು ಯಾರಿಂದ ಕೊಟ್ಟರು? ನಮ್ಮಿಂದನ. ನಮ್ಮ ಕಡೆ ಮಾಡೋದಿರಲಿ, ನಮ್ಮ ಕಡೆಲ್ದಾರ ರಾಯಣ್ಣ ಅನಾಸ್ತಿಯಾಗಿ ಏನಂದ್ರೆ ಇಲ್ಲೇ ಅದ ನೋಡ್ರಿ. ಹಿಂಗಾದ ಮೈ ಕೆಟ್ಟ ನೋಡ್ರಿ. ನಿಮ್ಮ ನಾಡಿಗೆ ನಾನು ಕೈ ಜೋಡಿಸ್ತೀನಿ. ಆದ್ರೆ ತಾಯಿ ನಾಡಿಗೆ ವಿಷ ಉಣಿಸಿದ್ರಾಗ ನಮ್ಮ ಮಂದಿನ ನಮಗೆ ಮೋಸ ಮಾಡಿದ್ರಂತಲ್ಲ. ಲಾಸ್ಟ್ನೇಕಲ್ಲಿ ಮ್ಯೂಸಿಕ್ ಏನಾರ ಅದನ್ನ ಒಂದು ಕೇಳಿಬಿಟ್ರಿ ಅಪ್ಪ ಯಾವ ಟೈಪ್ ಆಗುತ್ತೆ ಅಂತಂದ್ರೆ. ಅಪ್ಪ ಇಲ್ಲಿ ಯಾವುದೋ ಹೋಟೆಲ್ ಐತಿ. ಇದು ಕನ್ನಡ ಹೋಟೆಲ್ ಡೆಮೋ ಹೋಟೆಲ್ ಅಪ್ಪ. ಹೋಟೆಲ್ ಇದ್ರೆ ಡೈರೆಕ್ಟ್ ತಿಂದು ಹೋಗ್ಬಿಡ್ತೀನಿ. ಹೊಟ್ಟೆ ಭಾಳ ಅಯ್ಯೋ ಇದು ಡೌ ಅದು ರಿಯಲ್ ಹೋಟೆಲ್ ಇದು. ಯಾಕೆ ಎಲ್ಲವೂ ಇಲ್ಲೇ ಅಲ್ಲಿ ಇದ್ದಿದ್ದೆಲ್ಲ ಸೇಮ್ ರಿಯಲ್ ಕಾಣಕತ್ತಪ್ಪ. ಅದಕ್ಕೆ ಡೌಟ್ ಇತ್ತು ಇದೇನು ಸಿಗುತ್ತೋ ನೋಡ್ತೀನಿ. ನಮ್ಮ ಮನೆ ಬರೋಣ ಸುದ್ದಿ ಇಲ್ಲಾರ್ದಂಗೆ ಕಾಣ್ತೈತಿ. ಇಲ್ಲೂ ಏನೊಂದು ಇಲ್ಲ ಹೋಯ್ತು. ಮತ್ತು ಇಲ್ಲೇ ಪೂರ ಒಂದು ರೌಂಡ್ ಅಂತೂ ಹಾಕ್ಕೊಂಬಂದ್ವಿ. ಮತ್ತೇನಿಲ್ಲ ಇಲ್ಲಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇಲ್ಲಿಂದ ಹೋಗೋಕೆ ಮನಸ್ಸಾಗಲ್ತು. ಆದ್ರೆ ಹೋಗಬೇಕಾ
ಇದೇ ಇದು ಒಳ್ಳೆ ಸುಮ್ಮನೆ ಹಿಂಗೆ ಇನ್ನೂ ಸುತ್ತಕೊಂಬಿಳೆ ಅಲ್ಲ ಇಲ್ಲಿ ಹೊಟ್ಟೋಡ್ಕಲ್ಲ ನಿಮ್ದೇನು ಒಳ್ಳೆನಾ ಅಂತ ನಿಜ ಹೇಳ್ಬೇಕಂತಂದ್ರೆ ಒಬ್ಬ ಯಾರ ವಿಡಿಯೋ ಮಾಡ್ರಿಗೆ ಏನು ಕಂಡಾಗ ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ತಮ್ಮ ನೋಡಿ ಹಿಂಗೆ ಒಬ್ರು ಮಾತಾಡ್ತಾರಲ್ಲ ಎಂಥ ಖುಷಿ ಆಗುತ್ತೆ ಅಂತಂದ್ರೆ ಇನ್ನು ಖಾಲಿ ಇದ್ದ ಮನುಷ್ಯರಿಗೆ ಹೇಳಿದ್ರೆ ಯಾರು ನಂಬಲ್ಲ. ಅದು ಯಾರು ಹಿಂಗೆ ವಿಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಗೊತ್ತಾಗುತ್ತೆ. ನೋಡ್ರಿ ಇವನ್ನ ನೋಡ್ರಿ, ನಮ್ಮ ರಾಯಣ್ಣಂದು ಕಟಗ ಇಸ್ಕೊಂಡು ಹಾಪ್ ಸಮಗ ರಾಯಣ್ಣ ಓಡಿ ಹೋಗಂತ ಹೊಟ್ಟಿರ್ತಾನೆ. ನಮ್ಮ ಕೈಯಾಗ ಕಟ್ಗಾರ ಕೊಟ್ಟಿದ್ರೆ ಅವಾಗ ಇದನ್ನು ವಿನ್ ಹಾಕಿದ್ನಿಲ್ಲ ರೀ. ಹಿಂಗೆ ಯಾವ ಇವ್ರು ನೋಡ್ರಿ, ಇಲ್ಲಿ ಒಬ್ಬರು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮಂದಿ ನಿಂತು ನಮ್ಮ ರಾಯಣ್ಣನ ಎಲ್ಲ ಕಳ್ಳ ಹಿಡಿಸ್ಬಿಟ್ರು ಸ್ವಾಮಕ್ಕೆ. ಏನಲ್ಲ ಯಾರು ವಿಡಿಯೋ ಮಾಡಕತ್ತಾರ ಜನ ಹಿಂಗೆ ಯಾಕೆ ನೋಡ್ತಾರೆ ಅನ್ನೋದು ಗೊತ್ತಾಗಲ್ಲ ನನಗೆ. ಹಾಂ ಏನು ನಾವೇನು ದೌಡ್ ಮಾಡಕ್ಕೆ ಬಂದೀವನ ಏನು ಏನಾರ ಕಳ್ತನ ಮಾಡಕ್ಕೆ ಬಂದೀವಿ? ಏ ಕಾಯಿನ್ ನೆನಪಿ ಅವು ಇಲ್ಲಿ ಒಳಗೆ ಇಲ್ಲಿ ಅದಾವಲ್ಲ ಕಾಯಿನ್ ನೀವು ಅಷ್ಟು ರೊಕ್ಕನಾ ಅಷ್ಟು ಬಾ 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 ಒಳಗೆ ಜಿಗಿದ್ರು ಬಿಡ ಸುಮ್ಮಿರ್ತಾರನ ಯಾರು ಅದಾರ ನಿಲ್ಲ ಯಾವ ಮತ್ತು ರೊಕ್ಕ ಬಿಟ್ರೆ ಇಳಿಲಾರ್ದ ಒಯ್ಲತ್ತಾರ ಅವರು. ಅಲ್ಲಿ ಒಯ್ತಾರನ ಈ ನೀರೆಲ್ಲ ಆದ್ಮೇಲೆ ತಕ್ಕೋತಾರ ಯಾವಾಗ ಈ ನೀರೆಲ್ಲ ಟೈಮು ಓರಾತು. ಅದಕ್ಕೆ ನಾವು ಒಂಚೂರು ವಾಸ್ ಅತ್ತಾಗಿತ್ತ ಗಡ್ಡಾಡಿ ಇನ್ನೊಂದ್ಸತ ನೋಡ್ಕೊಂಡು ಕಡಿದ್ರೆ ಅಂತ ಚೆನ್ನಾಗತ್ರ. ಹೋ ಸರ್, ಹಾಂ ಬಂದಿರಿ ನೋಡ್ರಿ. ಹಾಕ್ಬಾರ ನಮ್ದು ಯಾವ್ದು ನಿಮ್ದು ಇನ್ಸ್ಟಾಗ್ರಾಮ್ ಬಸ್ಸು ಕಲ್ಕೆರೆ ಅಂತ ಐತೆ ನೋಡ್ರಿ. ಬಸ್ಸು ಕ್ಲಿಕ್ಕಿರಿ ಬಾರ್ವಾ. ಈಗ ಅಲ್ಲಿ ಒಂದಿಷ್ಟು ಜನ ಬೆಟ್ಟ ಅದ್ರಿ, ಅವರು ಫಾಲೋವರ್ಸ್, ನಾನು ಫಾಲೋವರ್ಸ್ ಅಂತಂದ್ರು. ಫಾಲೋವರ್ಸ್ ಅಲ್ಲ ನೀವು ದೇವ್ರದ್ದಂಗೆ. ಯಾಕಂದ್ರೆ ಪ್ರತಿಯೊಬ್ಬ ಕಂಟೆಂಟ್ರನ್ನ ಕೇಳ್ರಿ, ಯಾರಾಗಲಿ ಅಷ್ಟು ಜಲ್ದಿ ನೆಗ್ಲೆಕ್ಟ್ ಮಾಡಲ್ಲ. ಅವರು ಇನ್ನೊಂದು ಬಂಕಾಪುರ ಅಂತ ಬಂದು ಹಿಂಗೆ ಮಾಡಿದ್ರು ನಮಗೆ, ಅಂದ್ರೆ ಆಲ್ ದ ಬೆಸ್ಟ್ ಅಂತ. ಥ್ಯಾಂಕ್ಸ್ ಅಣ್ಣ. ಫೋಟೋ ಗಿಡ ತೆಗ್ದೀವಿ, ಅಲ್ಲಿ ಹಾಕ್ಬೇಕಂತ ಗ್ಯಾರಂಟಿ ಹಾಕಿ ತಪ್ಸಲ್ಲ. ಯಾಕಂದ್ರೆ ನೀವು ಫಾಲೋ ಮಾಡಿರಿ, ನೀವು ಮಾಡಿದ್ದಕ್ಕೆ ನಾವು ಹಾಕ್ಬೇಕಾಕೈತಿ. ಅದಕ್ಕೆ ಇಲ್ಲಿಂದ ನಮ್ಗೀಗ ಹೋಗುವಂಥ ಟೈಮು ಇದಂತೂ ಕಂಪ್ಲೀಟ್ಲಿ ಮುಗೀತು. ಇದ್ದ ಒಂದು ಆಗಲಿ ಮಿಸ್ ಆಗಿತ್ತು. ಇದನ್ನು ನೋಡೋಕೆ ಅಲ್ಲಿಂದ ಬಂದಿದ್ವಿ. ಮತ್ತು ತೆಗಿಲೇನು ಸರ? ಈಗ ನಾವಂತೂ ಪೂರ್ತಿ ಸಂಗೊಳ್ಳಿ ರಾಯಣ್ಣ ಸೌರಭೂಮಿ ಕ್ಲಿಯರಾಗಿ ಮುಗಿಸಿದ್ವಿ. ಮತ್ತಿನ್ನು ನೆಕ್ಸ್ಟ್ ಸಂಗೊಳ್ಳಿ ಒಳಗೆ ಇದನ್ನು ಮಾಡಕತ್ತಾರೆ, ಏನು ಹಳ್ಳಿ ಪವರ್, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಮಾಡೋಣ. ಹಾಂ ಹೇಳಿ ಸರ, ಈ ವಿಡಿಯೋ ನಿಂದ್ರು ಅಣ್ಣ, ತೆಗಿತೀವಿ. ಯಾಕೆ ನಿಂದಿರ್ತಿ? ಇಲ್ಲಿಂದ್ರ ಫೋಟೋ ತೆಗಿತೀನಿ. ಅವ್ರದ್ದು ಏನೋ ಫೋಟೋ ತೆಗಿಬೇಕಾಗಿತ್ತಂತ. ಬಸ್ಸು ಕಲಿಕೆ ಅಂತ ಬಾಳ್ ಬಂದನು ಅಣ್ಣ, ಫೋಟೋ ತೆಗಿಬೇಕಂತ ಫೋಟೋ ತೆಗ್ದೀವಿ. ನಿಜ ಆಯ್ತು ಬ್ರೋ, ಯಾರ್ಯಾರು ತೆಗ್ದು ಒಟ್ಟರು ಅಪ್ಲೋಡ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ಬಂದಿದ್ವಿ ಚೆನ್ನಮ್ಮಾಜಿರ ಮನೆ.
ಈಗ ನಾವು ಇಲ್ಲಿಂದ ತೆರಳುವಂಥ ಸಮಯ. ಕಂಪ್ಲೀಟ್ಲಿ ಹೋಗ್ತಿದ್ದೀವಿ. ಬೈ ಟು ಆಲ್. ನಾವಂತೂ ಕ್ಲಿಯರಾಗಿ ಇಲ್ಲಿಂದ ಮತ್ತೆ ಹೋಗ್ತಿರೋದು ಕಂಪ್ಲೀಟ್ಲಿ ಕ್ಲೋಸ್. ಒಂದು ಸಾರಿ ಹೊರಗೆ ಹೋದರೆ ಮತ್ತೆ ಒಳಗೆ ಪ್ರವೇಶವಿಲ್ಲ. ಮುಗಿತಾನ ಎಲ್ಲ ಟೈಮ ಮುಗೀತು ಟೋಟಲಿ. ಈಗ ಸಂಗೊಳ್ಳಿ ರಾಯಣ್ಣನ ಸೌರ ಭೂಮಿ. ಇವರು ಆ ಟೈಮ್ನಾಗೆಲ್ಲ ಹೆಂಗೆ ಮಾಡ್ರ ಅಂದ್ರೆ ಆ ಥರ ಯುದ್ಧ ಮಾಡಿದ್ದಕ್ಕೆ ಇವ್ನ ಕಟ್ಟಿಸ್ಕೊಂಡ್ರ. ಆದ್ರೆ ನಾವು ಬಾಸ್ ಎಷ್ಟೋ ಜನರಿಗೆ ಕೆತ್ತೂರು ಇವತ್ತು ಬ್ರಿಟಿಷರಿಂದ ಉಳಿಬೇಕಾದ್ರೆ ಕಾರಣ ಆದರು ನಮ್ಮ ಯಾರು ಸಂಗೊಳ್ಳಿ ರಾಯಣ್ಣರು. ನಾವು ಇಲ್ಲಿಂದ ಎಕ್ಸಿಟ್ ಆಗೋ ಟೈಮು ಕಂಪ್ಲೀಟ್ಲಿ ಇಲ್ಲಿಂದ ಈಗ ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ನಾವು ಸಂಗೊಳ್ಳಿಯಿಂದ ಅಲ್ಲಿ ಸಂಗೊಳ್ಳಿ ಹೋಯ್ಕಟ ಅಲ್ಲಿ ಹಳ್ಳಿ ಪವರ್ ಏನೋ ನೈಟ್ ನಡೀತಿತ್ತಂತ ಅದನ್ನ ನೋಡಿಕೊಂಡು ಇವತ್ತೊಂದಿನ ಅಲ್ಲೇ ವಸ್ತಿ ಇದ್ದು ನಾಳಿಂದ ಮತ್ತೆ ಸ್ವಿಂಗ್ ಎಲ್ಲೇ ರಾಯಣ್ಣಂದು ಡೆತ್ ಪ್ಲೇಸ್ ಐತಲ್ಲ ಅವ್ರೇನು ಇದನ್ನು ಗಲ್ಲಿಗೆ ಹಾಕಿದ್ರಲ್ಲ ಆ ಪ್ಲೇಸಿಗೆ ಹೋಗ್ರಿ. ನಂದಗಡಿಂದ ಆ ಕಡೆ ಮತ್ತೆ ಎಲ್ಲಾಗುತ್ತೋ ಅಲ್ಲಿ ಹೋಗೋಣ. ಆದ್ರೆ ಹೆವಿ ಅಂದ್ರೆ ಹೆವಿ ಚಳಿ ಐತಿ. ಅದ್ರ ನಂಗೆ ನಿಜ ಹೇಳ್ಬೇಕಂದ್ರೆ ಬರುವಾಗ ಎಷ್ಟು ಖುಷಿ ಇತ್ತು, ಈಗಾರು ಖುಷಿನೇ ಐತಿ. ಅವ್ರಿಗೆ ಹೋಗ್ಬೇಕಾರೆ ಒಂಥರ ಏನೋ ಬೇಜಾರಂಗೆ ಆಗ್ತೈತಿ. ಥೋ ಏನಪ್ಪ. ಆದ್ರೆ ಬೈಲಹೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆ. ಬೈಲಹೊಂಗಲದಾಗ ಒಂದು ಇದೆ ಅಂತಾರೆ ಕಂಪ್ಲೀಟ್ಲಿ ಈಗ ಎಲ್ಲ ಕ್ಲೋಸ್. ಇದೇನು 50 ಮಕ್ಕಳಿಗೆ 25 ರೂಪಾಯಿಗಳು. ದೋಣಿ ವ್ಯವಹಾರ ದರತ್ತಲ್ಲ. ಓಹೋ ಮಾಡೋಣನ್ರಿ. ನಮಗೆ ಅದಕ್ಕೆ ಸೂಟ ಇಲ್ಲ ಅಂದ್ರೆ ನೀರು ಸರಿ ಇಲ್ಲ. ನೆಕ್ಸ್ಟ್ ಸಂಗೊಳ್ಳಿ ಹೋಗಿ ಕಟ್ಬಿಟ್ಟೇನ್ರಿ.